ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ದೇವ್ರೆ, ಇವತ್ತಿನವರೆಗೂ ನನಗೋಸ್ಕರ ನಾನು ಏನೂ ಕೇಳ್ಕೊಂಡಿಲ್ಲ. ಇವತ್ತು ನನ್ನ ಮಗನಿಗೋಸ್ಕರ ಕೇಳ್ಕೊತಾ ಇದ್ದೀನಿ. ನಾನೇನಾದರೂ ಸ್ವಲ್ಪ ಪುಣ್ಯ ಮಾಡಿದರೆ ಅಷ್ಟು ಪುಣ್ಯ ನನ್ನ ಮಗನಿಗೆ ಸಿಗೋ ಹಾಗೆ ಮಾಡು. ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡು. ಈ ಮದುವೆ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಇಲ್ಲದೆ ದಯವಿಟ್ಟು ನಡೆಸ್ಕೊಡು ದೇವರೇ. ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡು. ದಯವಿಟ್ಟು ನಡೆಸ್ಕೊಡು. ನಿನ್ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಆ ನಂಬಿಕೆನ ಉಳಿಸು. ಅಯ್ಯೋ, ಲಕ್ಕಿ ಬೇಡಪ್ಪ, ಬೇಡವೋ, ಬಿಡು ಲಕ್ಕಿ. ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ. ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅಯ್ಯೋ, ಲಕ್ಕಿ ಬೇಡಪ್ಪ, ಬೇಡವೋ, ಬಿಡು ಲಕ್ಕಿ. ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ. ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಅರಿಶಿನ ಶಾಸ್ತ್ರ ಶುರು ಮಾಡೋಣವೇ? ಅಲ್ಲ, ಈಗ ಕಾಲದ ತಕ್ಕಾಗ ಎಲ್ಲ ಬದಲಾಗ್ತಾ ಇದೆ. ನಾವು ಮಾತ್ರ ಅದೇ ಸಂಪ್ರದಾಯ ಮುಂದುವರಿಸ್ತಾ ಇದೀವಲ್ಲ. ಅರಿಶಿನ ಹಚ್ಚೋದು ಅವ್ರವ್ರ ಗಂಡದಿರ ಹಚ್ಬೋದಲ್ವಾ? ಏನಂತೀರಾ ಗಿರ್ಜಮ್ಮ? ನಮ್ದೇನು ಅಭ್ಯಂತರ ಇಲ್ಲ, ಹಚ್ಚಲಿ ಬಿಡಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ದತ್ತ, ಪಿಂಕಿಗೆ ಅರಿಶಿನ ಚಪ್ಪ. ದತ್ತ, ಗುಂಡಮ್ಮ, ಇಲ್ಲಿ ಕೂತ್ಕೊಂಡಿದ್ಯಾ ಪಿಂಕಿ ರೂಮಲ್ಲಿ? ಇಡೀ ಛತ್ರ ನಿಂಗೋಸ್ಕರ ಹುಡುಕಾಡ್ತಾ ಇದ್ದೀನಿ. ಅಲ್ಲಿ ಮುಹೂರ್ತ ಮೀರೋಗತ್ತೆ ಕಣೆ, ಬೇಗ ಬೇಗ ರೆಡಿ ಆಗ್ಬೇಕಲ್ವಾ? ಗಂಡನ ಕಡೆ ಬರೋ ಹೊತ್ತಾಯ್ತು. ನಾನು ರೆಡಿ ಆಗೋದಕ್ಕಂತಾನೆ ಪಿಂಕಿ ರೂಮಿಗೆ ಬಂದೆ. ಅದಕ್ಕೆ ಎಲ್ಲಿ ಹೋದ್ಲು ಆ ಮಿಟಕ್ಲಾಡಿ? ಹಂಗೆ ಅನ್ಬೇಡಿ ಅವಳನ್ನ. ಓಹೋ, ಎಷ್ಟೇ ಆಗಲಿ ನಿನಗೆ ಓರ್ಗಿತ್ತಿ ಆಗೋ ಹುಡುಗಿ ನಿಮ್ಮ ಕುಟುಂಬದವ್ರನ್ನ ಅಂದರೆ ನಿನಗೆ ಬೇಜಾರಾಗತ್ತಲ್ವಾ? ಅದೆಲ್ಲ ಬಿಡು. ಎಲ್ಲಿ ಹೋದ್ಲೆ ಅವಳು? ಅವಳು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗಿದ್ದಾಳೆ. ದೇವಸ್ಥಾನಕ್ಕ? ಪಿಂಕಿನ? ಊರ್ನಲ್ಲಿರೋ ಪಟ್ಟೆ ಹುಡುಗನೆಲ್ಲ ಕಿಚಾಯಿಸ್ಕೊಂಡು ಓಡಾಡ್ತಾ ಇದ್ಲು. ಈಗ ನೋಡು, ಮದ್ವೆ ಅನ್ನೋ ಹೊತ್ತಿಗೆ ದೇವ್ರು ದಿಂಡ್ರು ಅಂತ ಭಕ್ತಿ ಬಂದ್ಬಿಟ್ಟಿದೆ ಅವಳಿಗೆ. ಒಂದು ಹುಡುಗಿ ಬಗ್ಗೆ ನೀವಾಗ ಮಾತಾಡ್ಬೋದಾ ಅದಕ್ಕೆ? ಅಯ್ಯೋ, ಇರೋ ವಿಷಯ ಹೇಳಿದ್ನಪ್ಪ. ದೇವಸ್ಥಾನಕ್ಕೆ ಯಾಕೆ ಹೋದ್ಲು ಅವಳು? ನಂಗೆ ಗೊತ್ತಿಲ್ಲ ಅದಕ್ಕೆ. ನಾನು ರೆಡಿ ಆಗಿಲ್ಲ ಅಂತ ನನ್ನ ಚಿಂತೆ ನನಗೆ.
ಅವಳು ದೇವಸ್ಥಾನದಿಂದ ಬಂದು ಮೆತ್ಕೊಳ್ಳೋಕೆ 2 ಗಂಟೆ ಬೇಕು. ಆಮೇಲೆ ನಿನಗೆ ಮೆತ್ತೋಷ್ಟರಲ್ಲಿ ಮುಹೂರ್ತ ಮೀರೋಗುತ್ತೆ. ನಾನೇ ನಿಂಗೆ ಮದುವೆ ಹೆಣ್ಣು ಅಲಂಕಾರ ಮಾಡಿ ಮೊಗ್ಗಿನ ಜಡೆ ಹಾಕ್ತೀನಿ, ಸರಿನಾ? ಹಂಗಂದ್ರೆ ಬಾಚನ್ಗೆ ಬೇಕಲ್ವಾ? ಈ ರೀತಿ ತಂದ್ಬಿಡ್ತೀನಿ. ಇಲ್ಲೇ ಪಿಂಕಿ ಬ್ಯಾಗಲ್ಲಿ ಇರುತ್ತೆ, ಬಾರೆ. ನನ್ನ ಮದುವೆಯಂತೆ, ಓಹ್ ನನ್ನ ಮದುವೆಯಂತೆ, ಖ್ಯಾತನ ಜೊತೆ ಮದುವೆಯಂತೆ. ನೀವು ನನ್ನ ಮಾತು ಕೇಳ್ತಿದ್ರ ಸೂರಜ್ ಅಣ್ಣನ ಬದಲಿ ಪಪ್ಪ ಜೈಲಿಗೆ ಹೋಗ್ತಾರೆ. ಪಪ್ಪಗ್ ಫಾಸಿ ಆಗ್ತದಂತ. ನಾನೇ ಸಾಯಿಸಿದ್ದು ಪೂಜಾಕನ್ನ. ಪೂಜಾ ಕೂನಿ ಮಾಡಿದ್ದು ನಾನು. ನಾನೇ ಪೂಜಾಕನ್ ಕೊಂದಿದ್ದು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ಸುಳ್ಳು ಹೇಳಕ್ ನನಗೇನು ತಲೆ ಕೆಟ್ಟಿದ್ಯೇನೋ? ನಾನು ಮನೇಲೇ ಇದ್ದೀನಿ. ನಿನಗೆ ನನ್ನ ಮಾತು ಮೇಲೆ ಅನುಮಾನ ಅಲ್ವಾ? ನಿಮ್ಮ ಅಣ್ಣ ಇದ್ದಾನೆ, ಅವನ ಹತ್ರನೇ ಮಾತಾಡು. ಏನಾಯ್ತು? ಯಾರು ಫೋನು? ಅರ್ಜುನ್ ಮಾಡಿದ್ದಾನೆ, ಮಾತಾಡೋನ್ ಜೊತೆ. ಹಲೋ, ಹೇಳು ಅರ್ಜುನ್. ಅಣ್ಣ ನಿಜ ಹೇಳು, ಮಯೂರಿ ಎಲ್ಲಿದ್ದಾಳೆ? ಇದೆಂತ ಪ್ರಶ್ನೆನೋ? ಮಯೂರಿ ಇಲ್ಲೇ ಇದ್ದಲ್ಲ ಮನೇಲಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ಬಿಟ್ಬಿಡಿ, ನನ್ ಕೂಗ್ ಯಾರಿಗೂ ಕೇಳ್ತಾ ಇಲ್ವಾ? ಇಲ್ಲಿ ಇವನಿದ್ರೆ ಅಲ್ಲಿರೋನ್ ಯಾರು? ತಾಯಿ ತನ್ನ ಅಮ್ಮನೂರ್ ಮುಂದೆ ಇಟ್ಟು ಅವನನ್ನು ಕೂರ್ಸಿ ಕಟ್ಟು ಅಂತ ಹೇಳಿಲ್ವೇನೆ? ಕಟ್ತೀನಿ ಅಜ್ಜಿ. ಕಟ್ಟು ಜಾಜಿ ಕಟ್ಟು. ನಿದ್ದೆ ಬಂದ್ರೆ ವಿಗ್ರಹ ಕದಿಯಕ್ಕಾಗಲ್ಲ ಅಂತ. ಇಲ್ಲಮ್ಮ, ಹಾಗಾಗಕ್ ಚಾನ್ಸೇ ಇಲ್ಲಮ್ಮ. ನಿಮ್ಮ ಇಡೀ ಕುಳ್ಳಿನೇ ಜಾಲಾಡಿದ್ದೀವಿ. ಮಿಮಿಕ್ರಿ ಮಾಡಬೇಡಿ. ವಿಗ್ರಹ ಎಲ್ಲಿದೆ ಹೇಳಿ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ. ಪೊಲೀಸ್ನವ್ರು ಮನೆಯೆಲ್ಲ ಹುಡುಕಿದ್ದಾರೆ, ಮುಚ್ಚಿಟ್ಟಿದ್ದಾರೆ, ಅವ್ರಿಗೆ ಸಿಗ್ತಾ ಇರ್ಲಿಲ್ವಾ? ನನ್ನ ಗಂಡನ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಲಾಕರಿಂದ ವಿಗ್ರಹ ಕದ್ದಿದ್ದು ನೀವು. ವಿದ್ಯಾಧರವ್ರೆ, ಹಳೆ ರೇಡಿಯೋನ ತೊಗೊಂಬರ್ತೀರಾ? ಇವತ್ತು ದೀಪ ಅವಳ ಗೊಂಬೆಗಳ ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ನೀವೇನು ತಲೆ ಕೆಡ್ಸ್ಕೋಬೇಡಿ ವಿದ್ಯಾ ಅವರೇ. ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅರೆ ಒಂದು ಮಾತ್ರ ನಿಜ, ಐ ಲವ್ ಯು ಲಾಟ್ ಬೇಬಿ. ಐ ಲವ್ ಯು ಸೋ ಮಚ್. ಮನೆ, ಹೆಂಡತಿ, ಇರಿಟೇಷನ್, ಬಟ್ ಯುವರ್ ಬ್ಯೂಟಿ ಈಸ್ ಮೈ ಇನ್ಸ್ಪಿರೇಷನ್. ಸಿದ್ಧಾಂತ್, ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಳು ಹೊಸ ಕೆಲ್ಸದವಳು ಸೇರ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇ ನಮ್ಮ ಎದುರು ಮನೆ ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳಿವತ್ತು 3 ಮನೆ ಪಾತ್ರೆ ತೊಳೆದಿದ್ದಾಳೆ. ಹೌದಾ? ಗುರುಮೂರ್ತಿ ಅವ್ರು ಏನಾದ್ರೂ ಕೆಲಸ ಕಳ್ಕೊಂಡ್ರೆ ಸುಬ್ಲಕ್ಷ್ಮಿನ ಹೊಸ ಕೆಲ್ಸಕ್ಕೆ ಸೇರಿಸ್ಬೋದಾ ಅಂತ. ಹಂಗೆ ಏನ್ಲ ರಾಮ, ಇದು ಒಳ್ಳೆ ಜಾತ್ರೆ ಥರ ಆಗೋಯ್ತೈತೆ.
ಇದನ್ನ ಹಾಕೊಂಡು ಈಚೆ ಕಡೆಗೆ ಹೋದ್ರೆ ಜನ ಹೆಂಗೆಂಗೋ ನಕ್ಬಿಡ್ತಾರಲ್ಲೋ. ರಾಮೋರೆ, ನಿನ್ನಿಂದ ನನ್ನ ಮಾಸ್ಟರ್ ಪ್ಲಾನೇ ಹಾಳಾಯ್ತಲ್ಲೋ. ಮಧುರ DC ಆದ್ರೆ ವಿಕ್ರಮ್ ಸಿಂಹಂಗ್ ಬಲ ಬರುತ್ತೆ. ಈ ಮನೆನ ಹಾಳು ಮಾಡಬೇಕು ಅಂತ ನಾನು ಎಂತೆಂಥ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಮೇಘನ ನನ್ನನ್ನು ನಂಬಿದಾಳೆ. ನಾನು ಹೇಗೆ ಹೇಳ್ತೀನೋ ಹಾಗೆ ನಡ್ಕೋತಾ ಇದ್ದಾಳೆ. ಅವಳಿಗೆ ಈಗ ನಾನೇ ಗುರು. ವಿಕ್ರಮ್ ಸಿಂಹ ಕುಡಿತಕ್ಕೆ ದಾಸ ಆಗಿ ಮನೇಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅವನು ನೋಡ್ಕೊಂಡು ಮೇಘನ ಇಲ್ಲಿ ಸಾಯ್ತಾಳೆ.